ಸಮಸ್ಯೆ, ಆಂತರಿಕ ಸಮಸ್ಯೆ, ಸಂಘರ್ಷ, ಒಬ್ಬರನ್ನು ಕಂಡ್ರೆ ಮತ್ತೊಬ್ಬರಿಗೆ ಆಗದೇ ಇರೋದು, ಒಬ್ಬರನ್ನ ಸೋಲಿಸೋದಕ್ಕೆ ಮತ್ತೊಬ್ಬರು ಪ್ರಯತ್ನ ಮಾಡೋದು ರಾಜಕೀಯವಾಗಿ, ಇದೆಲ್ಲದಕ್ಕೂ ಕೂಡ ಮದ್ದಾಗತ್ತಾ ಅನ್ನೋದು ಪ್ರಶ್ನೆ. RSS ಒಂದಿಷ್ಟು ಸೂಚನೆಯನ್ನು ಕೊಟ್ಟಿದೆ. ಆ ಸೂಚನೆಗಳನ್ನು ನೀವು ನೋಡ್ತಾ ಇದ್ದೀರಿ. ಏನೇನು ಸೂಚನೆ ಅಂತ, ಸಮನ್ವಯ ಸಭೆ ಮಾಡಿ, ಸಭೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳಿ. ಅಂದರೆ ಸಮಸ್ಯೆಗಳಿದ್ದಾಗ, ಯಾವುದೇ ಒಂದು ವಿಚಾರದ ಬಗ್ಗೆ ಒಮ್ಮತದ ಅಭಿಪ್ರಾಯ ಬಾರದೇ ಇದ್ದಾಗ ಸಮನ್ವಯಕ್ಕೆ ಅಂತಲೇ ಒಂದು ಸಮಿತಿಯನ್ನು ಮಾಡಿ ಅದರ ಸಂಚಾಲಕರಾಗಿ ರವಿಕುಮಾರ್ ಅವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆಯಂತೆ. ಸಮಿತಿಯಲ್ಲಿ ಸಂಘಟನೆಯ ಜವಾಬ್ದಾರಿ ಇರುವವರನ್ನ ಸದಸ್ಯರನ್ನಾಗಿ ಮಾಡಿ, ಇನ್ನು ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಕೋರ್ ಕಮಿಟಿ ಪ್ರಮುಖ ಸದಸ್ಯರ ಒಳಗೊಂಡಂಥ ಸಮಿತಿಯನ್ನು ರಚನೆ ಮಾಡಿ, ಈ ಎಲ್ಲ ಸೂಚನೆಯನ್ನ RSS ಕೊಟ್ಟಿರೋದು. ಯಾರು ಯಾವಾಗ ಏನೇನು ಸಮಸ್ಯೆಗಳಾಗತ್ತೋ ಆ ಸಂದರ್ಭದಲ್ಲಿ ಸಮನ್ವಯ ಸಮಿತಿಯನ್ನು ಕನ್ಸಿಡರ್ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿ. ರವಿ, ಗಾಯದ ಪ್ರಮಾಣ ಸಣ್ಣದು ಅಂತಾದ್ರೆ ಮಾತ್ರೆನೋ ಇಂಜೆಕ್ಷನ್ನಲ್ಲೋ ಗುಣ ಆಗಬಹುದು, ಬಟ್ ಇದಕ್ಕೆ ಆಪರೇಷನ್ ಅಗತ್ಯ ಇದೆ ಅಂತ ಅನ್ಸುತ್ತೆ. ಆ ಆಪರೇಷನ್ನ ಪ್ರಯತ್ನನ ಇದು? ನಿಶ್ಚಿತವಾಗಿ ಆಪರೇಷನ್ನ ಪ್ರಯತ್ನದ ಭಾಗವಾಗಿ ಈಗ ಡಾಕ್ಟರ್ನ ನೇಮಕ ಮಾಡಿದ್ದಾರೆ. ಆ ಡಾಕ್ಟರ್ ಆಗಿ ಜವಾಬ್ದಾರಿ ರವಿಕುಮಾರ್ಗೆ ಕೊಡಲಾಗಿದೆ ಎನ್ನುವಂತ ಮಾಹಿತಿ ಸಿಕ್ಕಿದೆ. ರಕ್ಷತ್, ಇದು ಸಮನ್ವಯ ಸಮಿತಿಯನ್ನ ಮಾಡಿದಾಕ್ಷಣ ಎಲ್ಲವೂ ಬಗೆಹರಿಯತ್ತಾ ಎನ್ನುವುದರ ಬಗ್ಗೆ ಕ್ವಶನ್ ಮಾರ್ಕ್ ಅನ್ನು ಇಟ್ಟೇ ಆರಂಭವನ್ನ ಮಾಡಬೇಕಾಗತ್ತೆ. ಕಳೆದ 2 ವರ್ಷಗಳ ಹಿಂದೆ ಬಹುತೇಕ RSSನ ಪ್ರಮುಖರೆಲ್ಲರೂ ಸೇರಿ, ಅದರಲ್ಲಿ BL ಸಂತೋಷ್ ಅವರಿದ್ರು, ಮುಕುಂದ್ ಅವರಿದ್ರು ಸೇರಿದಂತೆ ಪ್ರಮುಖ ನಾಯಕರೆಲ್ಲರೂ ಸೇರಿ ಸದಾಶಿವನಗರದಲ್ಲಿ ಬಿಜೆಪಿಯ ಸಭೆಯನ್ನು ಕರೆಯಲಾಗಿತ್ತು. ಆಗಿನ್ನೂ ಯತ್ನಾಳ್ ಅವರ ಉಚ್ಚಾಟನೆ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಹೇಗೆ ಒಟ್ಟಾಗಿ ಹೋಗಬೇಕು, ಇರುವಂತಹ ಸಮಸ್ಯೆಗಳೇನು ಹೇಳುವ ಕುರಿತಾಗಿ RSS ನಾಯಕರೇ ಕುಳಿತುಕೊಂಡು ಚರ್ಚೆಯನ್ನು ಮಾಡಿದ್ರು ಮತ್ತು ಸೂಚನೆಯನ್ನು ಕೊಟ್ಟಿದ್ರು. ಆದಾಗ್ಯೂ ಕೂಡ ಬಿಜೆಪಿಯಲ್ಲಿ ಬಣ ಬಡಿದಾಟ ಸರಿಯಾಗಲಿಲ್ಲ. ಪರಸ್ಪರ ಹೇಳಿಕೆಗಳನ್ನು ಕೊಡೋದಿರಬಹುದು ಮತ್ತು ಬಣಗಳನ್ನು ಕಟ್ಟಿಕೊಂಡು ಒಬ್ಬರ ಮೇಲೆ ಒಬ್ಬರು ಕತ್ತಿಮಸಿಯುವಂತ ಪ್ರಯತ್ನಗಳು ನಿರಂತರವಾಗಿ ಸಾಗಿದ್ವು. ಅದು ಈಗಲೂ ಕೂಡ ಆಗ್ತಾ ಇದೆ, ಆದರೆ ಬಹಿರಂಗವಾಗಿ ಆಗ್ತಾ ಇಲ್ಲ ಅಷ್ಟೇ. ಹೀಗಾಗಿ ಮೊನ್ನೆ RSSನ ಪ್ರಮುಖ ನಾಯಕರುಗಳ ಜೊತೆ ಬಿಜೆಪಿ ನಾಯಕರು ಸೇರಿ ಸಭೆಯನ್ನ ಮಾಡಿದ್ರು. ಮೊನ್ನೆ ನಡೆದಂತಹ ಸಭೆಯಲ್ಲಿ ಕೆಲವು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಎನ್ನುವಂತಹ ಮಾಹಿತಿಗಳನ್ನ ಮೂಲಗಳು ಕೊಡ್ತಾ ಇದ್ದಾವೆ. ಒಂದು, ಸಮನ್ವಯಿತ ಸಮಿತಿಯನ್ನ ಮಾಡಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಇವರನ್ನ ಕನ್ಸಿಡರ್ ಒಂದು ಕಡೆ ಹೋಗಿ ಇವರ ಜೊತೆ ಚರ್ಚೆಯನ್ನ ಮಾಡಿ ನಿರ್ಣಯಗಳನ್ನ ಕೈಗೊಳ್ಳಬೇಕು. ಆ ಒಂದು ಕೆಲಸವನ್ನ ಶೀಘ್ರದಲ್ಲಿಯೇ ಮಾಡಿ ಹೇಳುವಂತ ಸೂಚನೆ ಬಂದಿದೆ. ಅದು ಇಷ್ಟು ದಿನಗಳವರೆಗೆ ಮಂತ್ರ ಮೀಟಿಂಗ್ ಅನ್ನ ಮಾಡಿ ಅಥವಾ ಈ ಟೈಮ್ಗೆ ಮೀಟಿಂಗ್ ಅನ್ನ ಮಾಡಿ ಹೇಳುವಂತದ್ದೇನು ಸೂಚನೆಗಳಿಲ್ಲ. ಆದರೆ ಯಾವಾಗೆಲ್ಲ ಅಗತ್ಯ ಇದೆ ಆಗ ಒಂದು ಸಮಿತಿ ಕುಳಿತುಕೊಂಡು ಚರ್ಚೆಯನ್ನು ಮಾಡಿ ನಿರ್ಣಯಗಳನ್ನು ಕೈಗೊಳ್ಳಬೇಕು ಅನ್ನುವಂತ ಸೂಚನೆ ಸಂಘದಿಂದ ಬಂದಿದೆ. ಪ್ರಮುಖವಾಗಿ ಈಗ ರವಿಕುಮಾರ್ ಅವರ ಸಂಚಾಲಕರಾಗಿ, ಅಂದ್ರೆ ಅವರು ಹಿನ್ನೆಲೆ ABVPನಿಂದ ಬಂದಂತವರು, ಅವರಿಗೆ ಸಂಘಟನೆಯ ಬಗ್ಗೆ ತಿಳುವಳಿಕೆ ಇದೆ, ಜವಾಬ್ದಾರಿ ಇದೆ ಮತ್ತು 2 ಬಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಯಾರು ಪಾರ್ಟಿಯ ಸಂಘಟನೆಯಿಂದ ಬಂದಿದ್ದಾರೆ ಅಂತವರನ್ನೇ ಸಮಿತಿಗೆ ಹಾಕೊಳ್ಬೇಕು ಅನ್ನುವಂತ ಚರ್ಚೆಯೂ ಕೂಡ ಆಗಿದೆ. ಯಾಕೆಂದ್ರೆ ಇವತ್ತು ಲೀಡರ್ ಆದವರೆಲ್ಲರೂ ಕೂಡ ಬಿಜೆಪಿಯ ಸಂಘಟನೆಯ ಮೂಲದಿಂದನೇ ಬಂದಂತವರಲ್ಲ. ಕೆಲವರು ಬೇರೆ ಪಾರ್ಟಿಯಿಂದ ಬಂದಂತವರು ಕೂಡ ಇದ್ದಾರೆ ಮತ್ತು ಬೇರೆ ಪಾರ್ಟಿಯಿಂದ ಬಂದಂತವರು ಕೂಡ ಕೆಲವರು ಗಲಾಟೆಯನ್ನು ಮಾಡ್ತಿರೋದು ಕೂಡ ಇದೆ. ಹೀಗಾಗಿ ಸಂಘಟನೆಯ ಜವಾಬ್ದಾರಿ ಗೊತ್ತಿರುವಂತವರಿಗೆ ಈ ಜವಾಬ್ದಾರಿಯನ್ನು ನೀಡಿ ಜೊತೆಗೆ ಸಮನ್ವಯತೆಯನ್ನು ಸಾಧಿಸಬೇಕು ಕುರಿತಾಗಿ ಸೂಚನೆ ಬಂದಿದೆ. ಮೊನ್ನೆ ಸಮಿತಿ ರಚನೆ ಆಗುವ ಪೂರ್ವದಲ್ಲಿ ರಕ್ಷತ್ ತಮ್ಮ ಗಮನಕ್ಕಿದೆ ಅಂತ ಅಂದ್ಕೊಳ್ತೇನೆ, RSS ಮತ್ತು ಬಿಜೆಪಿ ನಾಯಕರ ಸಭೆಯಲ್ಲಿ ಕೆಲವು ಇತ್ತೀಚಿನ ವಿದ್ಯಮಾನಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ. ಯಾರೆಲ್ಲ ಶಾಸಕರುಗಳು ನೇರವಾಗಿ ಬಂದು ಮಾಧ್ಯಮಗಳಿಗೆ ಮಾತನಾಡ್ತಾ ಇದ್ದಾರೆ, ಯಾರು ಜಾತಿಯ ವಿಚಾರಗಳನ್ನು ಇಟ್ಟುಕೊಂಡು ಗಲಾಟೆಯನ್ನ ಮಾಡ್ತಾ ಇದ್ದಾರೆ, ಇದನ್ನ ಸರಿ ಮಾಡಬೇಕು ಕುರಿತ ಕೆಲವು ಪ್ರಮುಖ ನಾಯಕರುಗಳು ಸಂಘದ ಹಿರಿಯರ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಯಾಕೆಂದ್ರೆ ಬಿಜೆಪಿ ಒಂದು ಹಿಂದುತ್ವವನ್ನು ಪ್ರತಿಪಾದನೆ ಮಾಡುತ್ತೆ. ನಾವು ಒಂದು ಜಾತಿಯ ಸಂಬಂಧ, ಒಂದು ಒಕ್ಕಲಿಗನೋ, ಒಬ್ಬ ರೆಡ್ಡಿ, ಇನ್ನೊಬ್ಬ ಬ್ರಾಹ್ಮಣ, ಈ ರೀತಿ ನಾವು ಮಾತಾಡ್ತಾ ಹೋದ್ರೆ ನಾಳೆ ಎಲ್ಲಿಗೆ ಬರಬೇಕು ಅನ್ನುವಂತ ಕುರಿತಾಗಿ ಒಂದು ಕಳವಳವನ್ನು ಕೂಡ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಬಿಜೆಪಿ ಒಂದಲ್ಲ ಒಂದು ಕಾರಣಕ್ಕೆ ಜಗಳವನ್ನ ಮಾಡ್ಕೊಳ್ಳೋದು, ಕೆಲವರು ಪಾರ್ಟಿ ಆಂತರಿಕ ವಿಚಾರವನ್ನ ಬಹಿರಂಗವಾಗಿ ಹೊರಗಡೆ ಬಂದು ಮಾತನಾಡೋದು, ಇದೆಲ್ಲವೂ ಕೂಡ ಪಾರ್ಟಿಗೆ ಡ್ಯಾಮೇಜ್ ಆಗ್ತಾ ಇದೆ. ಕಾಂಗ್ರೆಸ್ ಯಾವ ರೀತಿ ಬಿಜೆಪಿಯನ್ನು ತೆಗಳುತ್ತಾ ಇದೆಯೋ ಗೊತ್ತಿಲ್ಲ, ಆದ್ರೆ ಬಿಜೆಪಿಯ ಬಣದ ಕೆಲವು ಕಾರ್ಯಕರ್ತರು ಇರಬಹುದು ಅಥವಾ ಒಬ್ಬ ನಾಯಕನ ಅಭಿಮಾನಿಗಳಿರಬಹುದು, ಅವರವರ ಪರವಾಗಿ ಅವರು ಬಿಜೆಪಿಯನ್ನು ಟೀಕೆ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿಯನ್ನು ಬಹುಶಃ ಟೀಕೆ ಮಾಡ್ಕೊಳ್ಳೋದಕ್ಕೆ ಬೇರೆ ಪಾರ್ಟಿಯ ಸದ್ಯಕ್ಕೆ ಅಗತ್ಯ ಇಲ್ಲ. ಕೆಲವು ಕಾರ್ಯಕರ್ತರ ಬಣಗಳಿರಬಹುದು, ನಾಯಕರ ಬಣ ಇರಬಹುದು ಮತ್ತು ಆಯಾ ನಾಯಕರ ಅಭಿಮಾನಿಗಳೇ ಸೋಷಿಯಲ್ ಮೀಡಿಯಾದಲ್ಲಿ ತನಗೆ ಬಂದಂತೆ ಮಾತಾಡ್ತಿರುವುದೆಲ್ಲವೂ ಕೂಡ ಪಾರ್ಟಿಯ ಆಂತರಿಕ ವಿಷಯ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದಕ್ಕೆ ಉದಾಹರಣೆಯಾಗಿದೆ. ಹೀಗಾಗಿ ಇದೆಲ್ಲವನ್ನು ಕೂಡ ಸಮನ್ವಯತೆ ಸಮಿತಿ ಸರಿ ಮಾಡುತ್ತಾ ಇನ್ನೂ ಕೂಡ ಪ್ರಶ್ನಾರ್ಥಕ. ಥ್ಯಾಂಕ್ ಯು ರವಿ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.